ನಮಸ್ಕಾರ ಸ್ನೇಹಿತರೆ, ಭಾರತದ ಜನಗಣತಿ 2027 ಮನೆಗಣತಿ ಅಥವಾ ಮನೆಪಟ್ಟಿ ಕಾರ್ಯಾಚರಣೆ 2026. ನಾವು ಗಣತಿದಾರರು ಇಲ್ಲಿ ಹೋಮ್ ಪೇಜಲ್ಲಿ ಏನು ಮಾಡಬೇಕು, ಮ್ಯಾಪ್ ಓಪನ್ ಮಾಡ್ಕೊಂಡಾಗ ಇಲ್ಲಿ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಏನು ಮಾಡಿರುತ್ತೇವೆ ನಾವು ಸ್ಟಾರ್ಟಿಂಗಲ್ಲಿ ಒಂದು ಎಷ್ಟು ಕಟ್ಟಡ ಬರ್ಬೋದು ಅಂತಕ್ಕಂಥದ್ದನ್ನು ಎಕ್ಸ್ಪೆಕ್ಟೆಡ್ ಒಂದು ಕಟ್ಟಡಗಳ ಸಂಖ್ಯೆಯನ್ನು ಫಿಲ್ ಮಾಡಿರುತ್ತೇವೆ. ಇನ್ನು ನಾವು ಪೂರ್ಣಗೊಂಡಿದೆ ಅಥವಾ ಮನೆಗಣತಿ ಕಾರ್ಯ ಕಂಪ್ಲೀಟ್ ಆಗಿದೆ, ಫೈನಲ್ ಸಬ್ಮಿಟ್ ಮಾಡಬೇಕಾಗಿದೆ ಅಂದಾಗ ಈ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಬಾಕ್ಸಲ್ಲಿ ನಾವು ಮನೆಗಣತಿಯಲ್ಲಿ ಲಾಸ್ಟ್ ಮನೆಗೆ ಯಾವ ಒಂದು ಕಟ್ಟಡದ ಸಂಖ್ಯೆಯನ್ನು ಬರೆದಿರುತ್ತೇವೆ ಅದನ್ನು ಎಂಟರ್ ಮಾಡಬೇಕು. ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯಲ್ಲಿ ಲಾಸ್ಟ್ ಕೊನೆಗೆ ಒಂದು ಮನೆಯನ್ನು ಗಣತಿ ಮಾಡಬೇಕಾದ್ರೆ ನಮಗೆ ಆ್ಯಪ್ನಲ್ಲಿ ಎಷ್ಟು ಜನಗಣತಿ ಮನೆ ಸಂಖ್ಯೆ ತೋರಿಸಿರುತ್ತದೆಯೋ, ಜನಗಣತಿ ಮನೆ ಸಂಖ್ಯೆ ಯಾವ ತೋರಿಸಿರುತ್ತದೆಯೋ ಅದನ್ನು ಎಂಟರ್ ಮಾಡಬೇಕು. ಒಂದು ವೇಳೆ ನಾವು ಇಲ್ಲಿ ಹೆಚ್ಚಿಗೆ ಅಂದರೆ ನಾವು ಜನಗಣತಿ ಮನೆಗಳ ಸಂಖ್ಯೆ ಅಥವಾ ಕಟ್ಟಡ ಸಂಖ್ಯೆಯನ್ನು ಆ್ಯಪಲ್ಲಿ ತೋರಿಸಿರೋದಕ್ಕಿಂತ ಜಾಸ್ತಿ ಏನಾದರೂ ಸಂಖ್ಯೆಯನ್ನು ತೋರಿಸಿದರೆ ನಮಗೆ ಫೈನಲ್ ಸಬ್ಮಿಟ್ ಒತ್ತಿದಾಗ ನೀವು ಇನ್ನೂ ಮನೆ ಗಣತಿ ಮನೆಗಳು ಉಳ್ಕೊಂಡಿವೆ ಅಂತ ನಮಗೆ ನೋಟ್ ಬರುತ್ತೆ. ಸೊ ನಾವು ಎಕ್ಸಾಕ್ಟ್ ಕಟ್ಟಡಗಳ ಸಂಖ್ಯೆ ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯಲ್ಲಿ ಎಕ್ಸಾಕ್ಟ್ ಒಂದು ಸಂಖ್ಯೆಗಳನ್ನು ಕೊಟ್ಟು ಮನೆಪಟ್ಟಿ ಕಾರ್ಯಾಚರಣೆ ಅಂತಕ್ಕಂಥ ಒಂದು ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಡ್ಯಾಶ್ಬೋರ್ಡ್ ಪೇಜ್ ನಮಗೆ ಬರುತ್ತೆ. ನಾವು ಫೈನಲ್ ಸಬ್ಮಿಟ್ ಮಾಡುವುದಕ್ಕೂ ಮೊದಲು ಎಲ್ಲವನ್ನ ಒಂದ್ಸಲಿ ಚೆಕ್ ಮಾಡುವುದಕ್ಕಾಗಿ ಸಾರಾಂಶ ವೀಕ್ಷಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಸಾರಾಂಶ ವೀಕ್ಷಿಸಿಯಲ್ಲಿ ಒಟ್ಟು ಜನಗಣತಿ ಮನೆಗಳನ್ನ ಸಂಖ್ಯೆ ಇರುತ್ತೆ ಮತ್ತು ವಾಸೇತರ ಮನೆಗಳ ಸಂಖ್ಯೆ ನೋಡಬಹುದು, ಒಟ್ಟು ಸಾಮಾನ್ಯ ಕುಟುಂಬಗಳ ಸಂಖ್ಯೆ, ಆಮೇಲೆ ಸಂಸ್ಥಾ ರೂಪದ ಕುಟುಂಬಗಳ ಸಂಖ್ಯೆ, ಸಂಪೂರ್ಣ, ಅಪೂರ್ಣ, ಸಿಂಕ್ ಮಾಡಲಾದ, ಲಾಕ್ ಮಾಡಲಾದ ಮತ್ತು ಅಳಿಸಲಾದ ಅಂತ ನಮಗೆ ಸಂಖ್ಯೆ ನೋಡ್ಬೋದು. ಅಪೂರ್ಣ, ಲಾಕ್ ಮಾಡಲಾದ ಇವುಗಳಲ್ಲಿ 0 ಇರಬೇಕು. ಇಲ್ಲಿ ಏನಾದರೂ ಉಳ್ಕೊಂಡಿದ್ರೆ ಅವುಗಳನ್ನು ಕೂಡ ನಾವು ಕಂಪ್ಲೀಟ್ ಮಾಡಿದ ಮೇಲೇ ಪೂರ್ಣಗೊಂಡಿದೆ ಅಂತಕ್ಕಂಥ ಬಟನನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಬ್ಯಾಕ್ ಬಟನ್ ಅಥವಾ ಎರೋಮಾರ್ಕ್ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೇನೆ. ಫೈನಲ್ ಸಬ್ಮಿಟ್ ಮಾಡೋಕ್ಕೂ ಮೊದಲು ಎಲ್ಲವನ್ನ ಸಿಂಕ್ ಮಾಡಬೇಕು. ಅದಕ್ಕಾಗಿ ನಾನು ಇಲ್ಲಿ ಸಿಂಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಸಿಂಕ್ ಮಾಡಿದ ಮೇಲೆ ಇಲ್ಲಿ ಪೂರ್ಣಗೊಂಡಿದೆ ಎಂದು ಗುರುತಿಸಿ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಇಲ್ಲೊಂದು ಚೆಕ್ ಬಾಕ್ಸ್ ಬಂತು, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಟಿಕ್ ಮಾರ್ಕ್ ಬರುತ್ತೆ. ಇಲ್ಲಿ ಈ ಮನೆಪಟ್ಟಿ ಬ್ಲಾಕ್ ಪೂರ್ಣಗೊಂಡಿದೆ ಅಂತಕ್ಕಂಥ ಒಂದು ಇಲ್ಲಿ ಡಿಕ್ಲರೇಷನ್ ಇದೆ. ಇದನ್ನು ಒಂದ್ಸಲಿ ನಾವು ಓದ್ಕೊಳ್ಬೇಕು. ಸೊ ನೋಡಿ ಏನಿದೆ ಡಿಕ್ಲರೇಷನ್, ಈ ಮನೆಪಟ್ಟಿ ಬ್ಲಾಕ್ ಅಥವಾ HLVಯಲ್ಲಿನ ಮನೆಪಟ್ಟಿ ಕಾರ್ಯಾಚರಣೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಎಂದು ನಾನು ದೃಢೀಕರಿಸುತ್ತೇನೆ. ಈ ಮನೆಪಟ್ಟಿ ಬ್ಲಾಕ್ ಒಳಗಿನ ಯಾವುದೇ ನಿರ್ಮಾಣ ಅಥವಾ ಕುಟುಂಬಗಳ ಗಣತಿಯನ್ನ ಬಾಕಿ ಉಳಿಸಿಕೊಂಡಿರುವುದಿಲ್ಲ ಎಂಬುದನ್ನು ಪ್ರಮಾಣೀಕರಿಸುತ್ತೇನೆ ಅಂತ ಒಂದು ಡಿಕ್ಲರೇಷನ್ ಇದೆ. ಇಲ್ಲೇನೊಂದು ಬಾಕ್ಸ್ ಇದೆ, ಇದರಲ್ಲಿ ನಿಮ್ಮ ಡಿಜಿಟಲ್ ಸೈನ್ ಅನ್ನು ಮಾಡಿ ನೆಕ್ಸ್ಟ್ ಇಲ್ಲಿ ಸಲ್ಲಿಸು ಆರೆಂಜ್ ಕಲರ್ ಬಟನ್ ಇರ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಒಂದು HLV ಬ್ಲಾಕ್ನ ಒಂದು ಮನೆಗಣತಿ ಕಾರ್ಯ ಪೂರ್ಣಗೊಂಡಿದೆ ಅಂತಕ್ಕಂಥ ಒಂದು ಪಾಪ್ ಮೆಸೇಜ್ ನಿಮಗೆ ಬರುತ್ತೆ. ಮತ್ತು ನಮ್ಮ ಒಂದು ಸೂಪರ್ವೈಸರ್ ಅವರಿಗೆ ನಾವು ಮನೆಗಣತಿ ಕಾರ್ಯ ಪೂರ್ಣಗೊಳಿಸಿದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೂಡ ಅವರಿಗೂ ಬರುತ್ತೆ. ಅವರು ಕೂಡ ತಮ್ಮ ಲಾಗಿನ್ನಲ್ಲಿ ನಮ್ಮ ಒಂದು ಬ್ಲಾಕ್ ನಂಬರ್ ಹಾಕಿ ಇವರು ಮನೆಪಟ್ಟಿ ಕಾರ್ಯ ಅಥವಾ ಮನೆಗಣತಿ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಅವರು ಏನಪ್ಪಾ ಅಂದರೆ ಅಲ್ಲಿ ಸಬ್ಮಿಟ್ ಅನ್ನ ಕೊಡ್ತಾರೆ. ನಂತರ ನಾವು ಒಂದು ದೃಢೀಕರಣ ಪತ್ರ ಜೊತೆಗೆ HLO ಮ್ಯಾಪ್ ಇವೆಲ್ಲವನ್ನ ನಮ್ಮ ಸೂಪರ್ವೈಸರ್ ಅವರಿಗೆ ಸಬ್ಮಿಟ್ ಮಾಡಿದಾಗ ನಮ್ಮ ಒಂದು ಮನೆಗಣತಿ ಕಾರ್ಯ ಅಥವಾ ಮನೆಪಟ್ಟಿ ಕಾರ್ಯಾಚರಣೆಯ ಕೆಲಸ ಪೂರ್ಣಗೊಳ್ಳುತ್ತದೆ. ಇದಿಷ್ಟು ನಾವು ಮನೆಗಣತಿ ಕಾರ್ಯವನ್ನು ಕಂಪ್ಲೀಟ್ ಮಾಡ್ತಕ್ಕಂಥ ವಿಧಾನ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.